ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಬ್ಯಾಂಕಿಂಗ್ ಜಾಬ್ಗಳಿಗಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಕಡೆಯಿಂದ ಜೂನಿಯರ್ ಅಸೋಸಿಯೇಟ್ ಅಥವಾ SBI ಕ್ಲರ್ಕ್ನ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ SC ST OBC ಕ್ಯಾಟಗರಿಯ ಕ್ಯಾಂಡಿಡೇಟ್ಸ್ಗೆ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದು, ಅದಕ್ಕೆ ಸಂಬಂಧಿಸಿದಂತಹ ಆನ್ಲೈನ್ ಅರ್ಜಿಯನ್ನು ಸಹ ಈಗಾಗಲೇ ಆಹ್ವಾನಿಸಲಾಗಿದೆ. ಸೊ ಈ ವಿಡಿಯೋದಲ್ಲಿ ಈ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೆಯದಾಗಿ ಈ SBI ಕ್ಲರ್ಕ್ನ ನೋಟಿಫಿಕೇಶನ್ ಬಂದು ರೆಗ್ಯುಲರ್ ನೋಟಿಫಿಕೇಶನ್ ಆಗಿರೋದಿಲ್ಲ. ಇದು ಓನ್ಲಿ SC ST OBC ಕ್ಯಾಟಗರಿಯ ಕ್ಯಾಂಡಿಡೇಟ್ಸ್ಗೆ ಸಂಬಂಧಿಸಿದಂತಹ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಥವಾ ಬ್ಯಾಕ್ಲಾಗ್ ವೇಕೆನ್ಸೀಸ್ನ ನೋಟಿಫಿಕೇಶನ್ ಆಗಿರುತ್ತೆ. ಈ ಹುದ್ದೆಗಳಿಗೆ ಜನರಲ್ ಕ್ಯಾಟಗರಿಯ ಸ್ಟೂಡೆಂಟ್ಸ್ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರೋದಿಲ್ಲ. ಹಾಗಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ನ ಇನ್ಫಾರ್ಮೇಷನ್ಗಾಗಿ ನೀವು ನಮ್ಮ ವಿಡಿಯೋನ ರೆಫರ್ ಮಾಡ್ಬೋದು. ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ನ ವಿಡಿಯೋ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಇದೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋನ ಲಿಂಕ್ ಇರುತ್ತೆ. ಆ ವಿಡಿಯೋದಲ್ಲಿ ನೀವು ಈ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನೋಡ್ಬೋದು. ಈಗ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಬ್ರೌಸರನ್ನು ಓಪನ್ ಮಾಡಿಕೊಂಡು SBI ಕೆರಿಯರ್ಸ್ ಅಂತ ಸರ್ಚ್ ಮಾಡಿ SBIನ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗಿರುತ್ತೆ. ವೆಬ್ಸೈಟ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಇದೆ. ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೊಟ್ಟಿರುವಂತಹ ಕರೆಂಟ್ ಓಪನಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ಸ್ನಲ್ಲಿ ರಿಕ್ರೂಟ್ಮೆಂಟ್ ಫಾರ್ ಜೂನಿಯರ್ ಅಸೋಸಿಯೇಟ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ SC ST OBC ಬ್ಯಾಕ್ಲಾಗ್ ವೇಕೆನ್ಸೀಸ್ ಅನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ಆಪ್ಷನ್ ಬರುತ್ತೆ. ಇದರಲ್ಲಿ ಫಸ್ಟ್ ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕೊಟ್ಟಿರುವಂತಹ ಅಪ್ಲೈ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಲಾಗಿನ್ ಪೇಜ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಂಪಾರ್ಟೆಂಟ್ ಇವೆಂಟ್ಸ್ ಅಂತ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ಕೊಟ್ಟಿರ್ತಾರೆ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕಾಗಿರುತ್ತೆ. ನೀವು ರೈಟ್ ಸೈಡ್ನಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇದೆ. ನೀವು ಇಲ್ಲಿ ಎಂಟರ್ ಮಾಡುವಂತಹ ಇನ್ಫಾರ್ಮೇಷನ್ ಬಂದು ನಿಮ್ಮ SSLC ಮಾರ್ಕ್ ಶೀಟ್ನಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅದೇ ಇನ್ಫಾರ್ಮೇಷನನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ SSLC ಮಾರ್ಕ್ ಶೀಟ್ನಲ್ಲಿ ಇರುವಂತೆ ಇಲ್ಲಿ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಆ್ಯಸ್ ಪರ್ SSLC ಮಾರ್ಕ್ ಶೀಟ್. ನಂತರ ಕನ್ಫರ್ಮ್ ಫಸ್ಟ್ ನೇಮಲ್ಲಿ ಮತ್ತೊಮ್ಮೆ ನಿಮ್ಮ ಫಸ್ಟ್ ನೇಮನ್ನು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಮಿಡಿಲ್ ನೇಮ್ ಆ್ಯಂಡ್ ಕನ್ಫರ್ಮ್ ಮಿಡಿಲ್ ನೇಮ್ ಅಂತ ಇದೆ. ಸೊ ಇಲ್ಲಿನೂ ಸಹ ನೀವು ನಿಮಗೆ ಮಿಡಿಲ್ ನೇಮ್ ಇದ್ದರೆ ಮಿಡಿಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಬಾಕ್ಸಸ್ಸನ್ನು ಬ್ಲ್ಯಾಂಕ್ ಆಗಿ ಬಿಡಿ. ಅದೇ ರೀತಿ ಲಾಸ್ಟ್ ನೇಮ್ ಆ್ಯಂಡ್ ಕನ್ಫರ್ಮ್ ಲಾಸ್ಟ್ ನೇಮ್ ಅಂತ ಇದೆ. ಸೊ ಇಲ್ಲಿನೂ ಸಹ ನೀವು ನಿಮಗೆ ಲಾಸ್ಟ್ ನೇಮ್ ಇದ್ದರೆ ಮಾತ್ರ ಲಾಸ್ಟ್ ನೇಮನ್ನು ಎಂಟರ್ ಮಾಡ್ಕೋಬೇಕಾಗಿರುತ್ತೆ, ಇಲ್ಲಾಂದರೆ ಇದನ್ನು ಹಾಗೆ ಬಿಡಬೇಕಾಗಿರುತ್ತೆ. ನಂತರ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಫುಲ್ ನೇಮ್ ಈ ಫುಲ್ ನೇಮ್ ಬಾಕ್ಸ್ನಲ್ಲಿ ಶೋ ಆಗ್ತಾ ಇರುತ್ತೆ. ಕರೆಕ್ಟಾಗಿ ಇದನ್ನ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಕರೆಂಟ್ ಯೂಸ್ ಮಾಡುತ್ತಿರುವಂತಹ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೊಬೈಲ್ ನಂಬರ್ನಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಇಲ್ಲಿ ಎಂಟರ್ ಮಾಡ್ಕೋಬೋದು, ಇಲ್ಲಾಂದರೆ ಇದನ್ನು ಹಾಗೆ ಬ್ಲಾಂಕ್ ಬಿಡ್ಬೋದು. ಇಮೇಲ್ ID, ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಇಮೇಲ್ ಐಡಿಯನ್ನು ಫುಲ್ಲಾಗಿ ಎಂಟರ್ ಮಾಡ್ಕೋಬೇಡಿ. ಯಾವ ರೀತಿಯಾಗಿ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕಂತೇಳಿ ನಾವಿಲ್ಲಿ ತೋರಿಸ್ತೀವಿ, ನೀವು ನೋಡ್ಬೋದು. ನಂತರ ಇಲ್ಲಿ ಡೊಮೈನ್ ನೇಮ್ಸ್ ಅಂತ ಇರುತ್ತೆ. ಈ ಡೊಮೈನ್ ನೇಮ್ಸ್ನಲ್ಲಿ gmail.com ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಇಮೇಲ್ ಐಡಿಯಲ್ಲಿ ನಿಮ್ಮ ಫುಲ್ ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೋಬೇಕಂತೇಳಿ ನೀವಿಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಇಮೇಲ್ ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆ್ಯಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನನ್ನು ಎಂಟರ್ ಮಾಡಿದ ನಂತರ ಒಮ್ಮೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆನಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಮಾತ್ರ ಈ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಸಬ್ಮಿಷನ್ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ OTP ವೆರಿಫಿಕೇಷನ್ ಅನ್ನುವ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕಾಗಿ ನೀವು ಮೊದಲಿಲ್ಲಿ
ಈ ಕ್ಯಾಪ್ಚಾ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ಮೊಬೈಲ್ ನಂಬರ್ನ ಮುಂದೆ ಕಾಣುವಂತಹ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಬಂದಿರುವಂತಹ OTPಯನ್ನು ಈ ಎಂಟರ್ OTP ಬಾಕ್ಸ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ಈಗ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕಾಗಿ ನೀವು ಮತ್ತೊಮ್ಮೆ ಈ ಕ್ಯಾಪ್ಚಾ ಕೋಡನ್ನು ಈ ಸೆಕ್ಯೂರಿಟಿ ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ಇಮೇಲ್ನ ಮುಂದೆ ಕಾಣುವಂತಹ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಮೇಲ್ ಐಡಿಗೆ OTP ಬಂದಿರುತ್ತೆ. OTPಯನ್ನು ಈ ಎಂಟರ್ OTP ಬಾಕ್ಸ್ನಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಮೇಲ್ ಐಡಿ ವೆರಿಫೈಡ್ ಅಂತ ಬರುತ್ತೆ. ಈ ರೀತಿಯಾಗಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರುತ್ತೆ ಮತ್ತು ನಿಮ್ಮ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್ಗೆ SMS ಮೂಲಕ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ SMS ಮೂಲಕ ಬಂದಿರುತ್ತೆ. ಅದೇ ರೀತಿಯಾಗಿ ಈ ಬಾಕ್ಸ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ನು ಸಹ ಕೊಟ್ಟಿರ್ತಾರೆ. ಇದನ್ನು ನೋಟ್ ಮಾಡ್ಕೋಬಹುದು ಅಥವಾ ಸ್ಕ್ರೀನ್ಶಾಟ್ನು ಸಹ ತಗೋಬಹುದು. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ಯಾನರ್ಡ್ ಫೋಟೋಗ್ರಾಫ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ. ಸ್ಕ್ಯಾನ್ ಮಾಡಿರುವಂತಹ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಬ್ರೌಸ್ ಅಥವಾ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿರುವಂತಹ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿರುವಂತಹ ಫೋಟೋ ಇಲ್ಲಿ ಶೋ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಐ ಕನ್ಫರ್ಮ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಈ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ವೆಬ್ ಕ್ಯಾಮ್ನ ಮೂಲಕ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡ್ಬೋದು. ಅಥವಾ ನೀವು ಮೊಬೈಲ್ನ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ನೀವಿಲ್ಲಿ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಲು ಇಲ್ಲಿ ಕೊಟ್ಟಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗಿರುತ್ತೆ. ಈ QR ಕೋಡನ್ನು ನೀವು ಕ್ರೋಮ್ ಅಥವಾ ಗೂಗಲ್ ಲೆನ್ಸ್ನ ಮೂಲಕ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ನೀವು ಕ್ಯಾಪ್ಚರ್ ಮಾಡಿರುವಂತಹ ಲೈವ್ ಇಮೇಜ್ ಇಲ್ಲಿ ಆಟೋಮೆಟಿಕ್ ಆಗಿ ಈ ಲೈವ್ ಇಮೇಜ್ ಬಾಕ್ಸ್ನಲ್ಲಿ ಶೋ ಆಗುತ್ತೆ. ನಂತರ ಐ ಕನ್ಫರ್ಮ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ಯಾನರ್ಡ್ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ. ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಈ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ ಫೈಲನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿರುವಂತಹ ನಿಮ್ಮ ಸಿಗ್ನೇಚರ್ ಇಲ್ಲಿ ಶೋ ಆಗುತ್ತೆ. ನಂತರ ಐ ಕನ್ಫರ್ಮ್ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ನಂತರ ಸರ್ಕಲ್, ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಬೆಂಗಳೂರು ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಟೇಟ್ ಫಾರ್ ಅಪ್ಲೈನಲ್ಲಿ ನಾವಿಲ್ಲಿ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಓನ್ಲಿ ಕರ್ನಾಟಕ ಅನ್ನುವ ಆಪ್ಷನ್ ಸಿಗುತ್ತೆ. ಸೊ ಕರ್ನಾಟಕ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಇಲ್ಲಿ ನಮ್ಮ ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿರೋದ್ರಿಂದ ಇಲ್ಲಿ ನಿಮಗೆ ಓನ್ಲಿ ಕನ್ನಡ ಆಪ್ಷನ್ ಸಿಗುತ್ತೆ. ಸೊ ಕನ್ನಡ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡಿರ್ತೀರಾ ಆ ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್. ಆ ಲೋಕಲ್ ಲ್ಯಾಂಗ್ವೇಜನ್ನು ನೀವು 10th ಅಥವಾ 12th ಸ್ಟಡಿ ಮಾಡಿದ್ದು ಮತ್ತು ನಿಮ್ಮ ಮಾರ್ಕ್ ಶೀಟ್ನಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ ಕೇಳುತ್ತೆ. ಕನ್ನಡ ಸಬ್ಜೆಕ್ಟನ್ನು 10th ಮತ್ತು 12th ಸ್ಟಡಿ ಮಾಡಿರೋದ್ರಿಂದ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇನ್ ಕೇಸ್ ನೀವು ಸ್ಟಡಿ ಮಾಡಿಲ್ಲ ಅಂತ ಅಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಕೆಟಗರಿ, ನೀವಿಲ್ಲಿ ಯಾವ ಕೆಟಗರಿಗೆ ಬಿಲಾಂಗ್ ಮಾಡ್ತೀರಾ ಆ ಕೆಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಕೆಟಗರಿ ಇನ್ಸ್ಟ್ರಕ್ಷನ್ಸ್ ಅಂತ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸಬ್ ಕ್ಯಾಸ್ಟ್, ಇಲ್ಲಿ ನಿಮ್ಮ ಸಬ್ ಕ್ಯಾಸ್ಟನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಆರ್ ಯು ಟ್ರೈನ್ಡ್ ಅಪ್ರೆಂಟಿಸ್ ಆಫ್ SBI ಅಂತ ಇದೆ. ನೀವು ಈಗಾಗಲೇ SBIನಲ್ಲಿ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡಿದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಆ್ಯಂಡ್ ಅಬೋವ್ ಅಂತ ಇದೆ. ನೀವು 40% ಅಥವಾ 40%ಗಿಂತ ಹೆಚ್ಚು ಡಿಸಬಿಲಿಟಿ ಪರ್ಸನ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಆರ್ ಯು ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಕವರ್ಡ್ ಅಂಡರ್ ಅಂತ ಇದೆ. ನೀವು ಇಲ್ಲಿ ಸ್ಪೆಸಿಫೈಡ್ ಡಿಸಬಿಲಿಟಿ ಪರ್ಸನ್ ಆಗಿದ್ರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಲಿಜನ್ ಟು ವಿಚ್ ಯು ಬಿಲಾಂಗ್ ಅಂತ ಇದೆ. ಯಾವ ರಿಲಿಜನ್ಗೆ ಬಿಲಾಂಗ್ ಮಾಡ್ತೀರಾ ಆ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಇದೆ. ನೀವು ಮೈನಾರಿಟಿ ಕಮ್ಯುನಿಟಿಗೆ ಸೇರಿರುವಂಥ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್ ಅಂತ ಇದೆ. ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೋ ಡೈವರ್ಸ್ಡ್ ವುಮೆನ್ ಜುಡಿಷಿಯಲಿ ಸೆಪರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್
ಆ್ಯಂಡ್ ಹೂ ಆರ್ ನಾಟ್ ರಿಮ್ಯಾರಿಡ್ ಅಂತ ಇದೆ. ಸೊ ನಿಮಗೆ ಇವುಗಳಲ್ಲಿ ರಿಲ್ಯಾಕ್ಸೇಷನ್ ಬೇಕಂದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಆರ್ ಯು ಎ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎ ಡಿಪೆಂಡೆಂಟ್ ಆಫ್ ಸರ್ವಿಸ್ ಮ್ಯಾನ್ ಕಿಲ್ಡ್ ಇನ್ ಆ್ಯಕ್ಷನ್ ಅಂತ ಇದೆ. ಸೊ ನೀವು ಸರ್ವಿಸ್ನಲ್ಲಿದ್ದಾಗ ಮೃತಪಟ್ಟಿರುವಂತಹ ಸರ್ವಿಸ್ ಮ್ಯಾನ್ನ ಮೇಲೆ ಡಿಪೆಂಡ್ ಆಗಿರುವಂತಹ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಆಲ್ರೆಡಿ ವರ್ಕಿಂಗ್ ಇನ್ ಎಸ್ ಬಿ ಐ ಕ್ಲರಿಕಲ್ ಕೇಡರ್ ಅಂತ ಇದೆ. ಸೊ ನೀವು ಈಗಾಗಲೇ ಎಸ್ ಬಿ ಐ ಕ್ಲರಿಕಲ್ ಕೇಡರ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಈಗಾಗಲೇ ಎಸ್ ಬಿ ಐ ಕ್ಲರಿಕಲ್ ಕೇಡರ್ನಲ್ಲಿ ವರ್ಕ್ ಮಾಡಿದ್ದು ರಿಸೈನ್ ಮಾಡಿರುವಂತಹ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈಸ್ ಆರ್ ದೇರ್ ಅಡ್ವೈಸ್ ರಿಪೋರ್ಟ್ ರಿಗಾರ್ಡಿಂಗ್ ಕ್ಯಾರೆಕ್ಟರ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರೋದಿಲ್ಲ, ಹಾಗಾಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್ ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇದೆ. ಸೊ ನೀವಿಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಯಾವ ಸ್ಟೇಟ್ನಲ್ಲಿ ಬರಿಬೇಕು ಅಂದ್ಕೊಂಡಿದ್ದೀರಾ ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಯಾವ ಸ್ಟೇಟ್ನಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಬರಿಬೇಕು ಅಂದ್ಕೊಂಡಿದ್ದೀರಾ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಟೇಟ್ ಕೋಡ್ ಇಲ್ಲಿ ಆಟೋ ಫೆಚ್ ಆಗಿ ಬರುತ್ತೆ. ನಂತರ ಸೆಂಟರ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ 1 ಅಂತ ಇದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತಹ ಸ್ಟೇಟ್ನಲ್ಲಿ ಅವೈಲೇಬಲ್ ಇರುವಂತಹ ಎಕ್ಸಾಮಿನೇಷನ್ ಸೆಂಟರ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ಇವುಗಳಲ್ಲಿ ನೀವು ಯಾವ ಸೆಂಟರ್ನಲ್ಲಿ ಎಕ್ಸಾಮನ್ನು ಬರಬೇಕು ಅನ್ಕೊಂಡಿದ್ದೀರಾ ಆ ಎಕ್ಸಾಮ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರೆನ್ಸ್ 2 ನಲ್ಲಿ ಇದೇ ರೀತಿಯಾಗಿ ಸ್ಟೇಟ್ ಮತ್ತು ಎಕ್ಸಾಮ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಇದೆ. ಸೊ ಇಲ್ಲಿನೂ ಸಹ ನೀವು ಮೇನ್ ಎಕ್ಸಾಮಿನೇಷನನ್ನು ಯಾವ ಸ್ಟೇಟ್ ಮತ್ತು ಯಾವ ಸೆಂಟರ್ಸ್ನಲ್ಲಿ ಬರಿಬೇಕು ಅನ್ಕೊಂಡಿದ್ದೀರಾ ಆ ಸ್ಟೇಟ್ಸ್ ಮತ್ತು ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್ಗೆ ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಐ ಇಂಟೆಂಡೆಡ್ ಟು ಬ್ರಿಂಗ್ ಫಾಲೋವಿಂಗ್ ಐ ಡಿ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಚೆಕ್ ಬಾಕ್ಸ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಐ ಡಿ ಪ್ರೂಫ್ ಅಂತ ಇದೆ. ಸೊ ಇಲ್ಲಿ ಬಂದು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಯಾವ ಐ ಡಿ ಪ್ರೂಫನ್ನು ತೆಗೆದುಕೊಂಡು ಹೋಗ್ತೀರಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಸೆಲೆಕ್ಟ್ ಮಾಡಿರುವಂತಹ ಐ ಡಿ ಪ್ರೂಫ್ ನಂಬರನ್ನು ಈ ಐ ಡಿ ಪ್ರೂಫ್ ನಂಬರ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ನಿಮ್ಮ ಐ ಡಿ ಪ್ರೂಫ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೈಂಡ್ಲಿ ಇಂಡಿಕೇಟ್ ಮೀಡಿಯಮ್ ಆಫ್ ಪೇಪರ್ ಇನ್ ಪ್ರಿಲಿಮಿನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ ಎಕ್ಸಾಮಿನೇಷನನ್ನು ಯಾವ ಲ್ಯಾಂಗ್ವೇಜ್ನಲ್ಲಿ ಬರಿಬೇಕು ಅನ್ಕೊಂಡಿದ್ದೀರಾ ಆ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಂಗ್ಲೀಷ್ ಆ್ಯಂಡ್ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಪೇಪರ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ 2 ಆಪ್ಷನ್ಸ್ನಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ನೀವು ಇಂಗ್ಲೀಷ್ ಆ್ಯಂಡ್ ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿ ಮಾತ್ರ ಶೋ ಆಗುತ್ತೆ, ಕನ್ನಡದಲ್ಲಿ ಪೇಪರ್ ಬರೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರಿಬೇಕು ಅನ್ಕೊಂಡ್ರೆ ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಸನಲ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಡೇಟ್ ಆಫ್ ಬರ್ತ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಆಗಿ ಡೇ, ಮಂತ್ ಆ್ಯಂಡ್ ಇಯರ್ ವೈಸ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಜೆಂಡರ್ ಅಂತ ಇದೆ. ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೂ ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಅಂತ ಇದೆ. ಸೊ ನಿಮಗೆ ಇಲ್ಲಿ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಇದ್ದರೆ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮ್ಯಾರಿಟಲ್ ಸ್ಟೇಟಸ್. ಸೊ ಇಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ. ನಂತರ ಆಧಾರ್ ಕಾರ್ಡ್ ನಂಬರ್. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕನ್ಸೆಂಟ್ ಟು ಆಧಾರ್ ವೆರಿಫಿಕೇಷನ್ನಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ಫಸ್ಟ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಫಾದರ್ನ ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಫಾದರ್ನ ಮಿಡಿಲ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಇದ್ದರೆ ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ಸೊ ಇದೇ ರೀತಿಯಾಗಿ ಇಲ್ಲಿ ಮದರ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಮದರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮ್ಯಾರಿಡ್ ಪರ್ಸನ್ ಆಗಿದ್ದರೆ ಇಲ್ಲಿ ನಿಮ್ಮ ಸ್ಪೌಸ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಅಡ್ರೆಸ್ 1, ಅಡ್ರೆಸ್ 2 ಆ್ಯಂಡ್ ಅಡ್ರೆಸ್ 3ನಲ್ಲಿ ನಿಮ್ಮ ಫುಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಅಂತ ಇದೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ಟೇಟ್ನಲ್ಲಿ ಸ್ಟೇಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ನಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಎಂಟರ್ ಮಾಡಿರುವಂತಹ ಅಡ್ರೆಸ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ಈ ಪರ್ಮನೆಂಟ್ ಅಡ್ರೆಸ್ ಬಾಕ್ಸಸ್ನಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಇಲ್ಲಿ ಎಂಟರ್ ಮಾಡಿರುವಂಥ ಅಡ್ರೆಸ್ ಮತ್ತು
ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಸೇಮ್ ಆಸ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅನ್ನುವ ಈ ಚೆಕ್ ಬಾಕ್ಸ್ನಲ್ಲಿ ಸಿಂಪಲ್ ಆಗಿ ಟಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಿಮ್ಮ ಅಡ್ರೆಸ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಪ್ಲಿಕೇಶನ್ ಫೀ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಆಗಿ ನಿಮ್ಮ ಅಪ್ಲಿಕೇಶನ್ ಫೀ ಇಲ್ಲಿ ಶೋ ಆಗುತ್ತೆ. ಆದರೆ ಇಲ್ಲಿ SC/ST ಕ್ಯಾಂಡಿಡೇಟ್ಸ್ಗೆ SBIನಲ್ಲಿ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಹಾಗಾಗಿ ನಿಲ್ ಅಂತ ಶೋ ಆಗ್ತಾ ಇದೆ. ಈಗ ಇಲ್ಲಿ ಕೊಟ್ಟಿರುವಂತಹ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಈ ರೀತಿಯಾಗಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಎಂಟರ್ ಮಾಡುವಂತಹ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಷನ್ ಆರ್ ಈಕ್ವಿವ್ಯಾಲೆಂಟ್ ಅಂತ ಇದೆ. ಇಲ್ಲಿ ನಿಮ್ಮ ಡಿಗ್ರಿ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಅಪಿಯರ್ಡ್ ಆ್ಯಂಡ್ ಪಾಸ್ಡ್ ಅಂತ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ 2 ಆಪ್ಷನ್ ಬರುತ್ತೆ, ಅಪಿಯರ್ಡ್ ಮತ್ತು ಪಾಸ್ಡ್ ಅಂತ. ಸೊ ನೀವು ಈಗ ಲಾಸ್ಟ್ ಸೆಮ್ ಎಕ್ಸಾಮನ್ನು ಬರೆದಿದ್ದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ಅಪಿಯರ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಡಿಗ್ರಿಯನ್ನು ಈಗಾಗಲೇ ಪಾಸ್ ಆಗಿದ್ದರೆ ಇಲ್ಲಿ ಪಾಸ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಗ್ರಿ ಸಬ್ಜೆಕ್ಟ್ ಆರ್ ಸ್ಟ್ರೀಮ್ ಅಂತ ಇದೆ. ಈ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಡಿಗ್ರಿಯನ್ನು ಯಾವ ಸ್ಟ್ರೀಮ್ನಲ್ಲಿ ಪಾಸ್ ಆಗಿದ್ದೀರಾ ಆ ಸ್ಟ್ರೀಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೇಮ್ ಆಫ್ ದಿ ಕಾಲೇಜ್ ಆರ್ ಯೂನಿವರ್ಸಿಟಿ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಕಾಲೇಜ್ ನೇಮ್ ಅಥವಾ ಯೂನಿವರ್ಸಿಟಿ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಪಾಸಿಂಗ್ನಲ್ಲಿ ನಿಮ್ಮ ಡಿಗ್ರಿ ಡೇಟ್ ಆಫ್ ಪಾಸಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಗ್ರಿ ಡೇಟ್ ಆಫ್ ಪಾಸಿಂಗ್ ಬಂದು ನಿಮ್ಮ ಲಾಸ್ಟ್ ಸೆಮ್ನ ರಿಸಲ್ಟ್ ಡೇಟ್ ಆಗಿರುತ್ತೆ. ಆ ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ನಲ್ಲಿ ಡಿಗ್ರಿಯಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ಪರ್ಸೆಂಟೇಜನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಕ್ಲಾಸ್ ಆರ್ ಗ್ರೇಡ್ ಅಂತ ಇದೆ. ಸೊ ನೀವು ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಥವಾ ಜಸ್ಟ್ ಪಾಸ್ ಆಗಿದ್ರೆ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ನೀವೇನಾದರೂ ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನನ್ನು ಕಂಪ್ಲೀಟ್ ಮಾಡಿದರೆ ಇಲ್ಲಿ ಅವುಗಳಿಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆ. ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಸೊ ನೀವು ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರುತ್ತೆ. ನೀವು ಪ್ರೆಸೆಂಟ್ ಯಾವುದೇ ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರ್ ಡೀಟೇಲ್ಸ್ನಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕೇಳುತ್ತೆ. ಸೊ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಂತಂದರೆ ನೀವು ಇಲ್ಲಿ ಎಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಡ ಅಂತಂದರೆ ನೀವು ಇಲ್ಲಿ ಸಿಂಪಲ್ ಆಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜಸ್ ನೋನ್ ಅಂತ ಇದೆ. ಸೊ ಇವುಗಳಲ್ಲಿ ನೀವು ನೋಡ್ಬೋದು ಫಸ್ಟ್ ಬಾಕ್ಸ್ನಲ್ಲಿ ಕನ್ನಡ ಅಂತ ಇದೆ. ಸೊ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ, ಹಾಗಾಗಿ ಈ ಫಸ್ಟ್ ಆಪ್ಷನ್ನಲ್ಲಿ ಕನ್ನಡ ಅಂತ ಇದೆ. ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಅನ್ನುವ 3 ಆಪ್ಷನ್ಸ್ ಇದೆ. ಕನ್ನಡ ಓದಲು, ಬರೆಯಲು ಮತ್ತು ಮಾತನಾಡಲು ಬಂದರೆ ಇಲ್ಲಿ ಕೊಟ್ಟಿರುವಂತಹ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಆಪ್ಷನ್ಸನ್ನು ಆನ್ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಇಲ್ಲಿ ನಿಮಗೆ ಇನ್ನೂ 2 ಆಪ್ಷನ್ಸ್ ಇರುತ್ತೆ. ಈ 2 ಆಪ್ಷನ್ಸ್ನಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜಸ್ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತೆ ಆ ಲ್ಯಾಂಗ್ವೇಜಸ್ಸನ್ನು ಎಂಟರ್ ಮಾಡಿಕೊಂಡು ಈ ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಇಲ್ಲಿ ಲ್ಯಾಂಗ್ವೇಜಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ನ ಡ್ರಾಫ್ಟ್ ಪೇಜ್ ಓಪನ್ ಆಗುತ್ತೆ. ಇದುವರೆಗೂ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಈ ಸ್ಟೆಪ್ ಮುಗಿದ ನಂತರ ನೀವು ಇನ್ಫಾರ್ಮೇಷನನ್ನು ಎಡಿಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ, ಹಾಗಾಗಿ ಈ ಸ್ಟೆಪ್ನಲ್ಲಿಯೇ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದರೆ ಐ ಅಗ್ರಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಐ ಕನ್ಫರ್ಮ್ ಅನ್ನುವ ಈ 2ನೇ ಆಪ್ಷನ್ನಲ್ಲಿ ಈ 2ನೇ ಚೆಕ್ ಬಾಕ್ಸ್ನಲ್ಲಿ ಸಹ ಟಿಕ್ ಮಾಡ್ಕೊಳ್ಳಿ. ನೀವು ಎಂಟರ್ ಮಾಡಿರುವಂತಹ ನಿಮ್ಮ ನೇಮ್ ಮತ್ತು ನಿಮ್ಮ ID ಪ್ರೂಫ್ನಲ್ಲಿರುವಂತಹ ನೇಮ್ ಇಲ್ಲಿ ಚೇಂಜ್ ಇದ್ದರೆ ಇಲ್ಲಿ ಕೊಟ್ಟಿರುವಂತಹ ದೇರ್ ಈಸ್ ಎ ಚೇಂಜ್ ಇನ್ ಮೈ ನೇಮ್ ಅನ್ನುವ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಕನ್ಫರ್ಮೇಷನ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತಹ ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ತಮ್ ಇಂಪ್ರೆಷನ್ ಅಂತ ಇದೆ. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿರುವಂತಹ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಇಲ್ಲಿ ಶೋ ಆಗುತ್ತೆ. ಕರೆಕ್ಟ್ ಆಗಿದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ.
ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಅನ್ನ ಅಪ್ಲೋಡ್ ಮಾಡಿದ ನಂತರ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಂತ ಇದೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಫೈಲನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಇಲ್ಲಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರಬೇಕಾಗಿರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೊಟ್ಟಿರುವಂತಹ ಸೆಕ್ಯೂರಿಟಿ ಕೋಡನ್ನು ಈ ಸೆಕ್ಯೂರಿಟಿ ಕೋಡ್ ಬಾಕ್ಸ್ನಲ್ಲಿ ಆಸ್ ಇಟ್ ಈಸ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಈಗ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ಈಗ ಈ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ತೆಗೆದುಕೊಳ್ಳಲು ಇಲ್ಲಿ ಕೊಟ್ಟಿರುವಂತಹ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಷ್ಟು SBI ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ ಸ್ಪೆಷಲ್ ಡ್ರೈವ್ ಬ್ಯಾಕ್ಲಾಗ್ ವೇಕೆನ್ಸೀಸ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತಹ ಅಪ್ಲಿಕೇಶನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ಬ್ಯಾಂಕಿಂಗ್ ಮತ್ತು ಗೌರ್ಮೆಂಟ್ ಜಾಬ್ಗಳಿಗೆ ಸಂಬಂಧಿಸಿದಂತಹ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.